ವ್ಯಕ್ತಿಯೊಬ್ಬರು ಕೊಟ್ಟ ಮಾಹಿತಿಯ ಮೇರೆಗೆ ನಗರದ ಶೆಟ್ಟಿ ಕಾಂಪ್ಲೆಕ್ಸ್ ಎದುರುಗಡೆಗೆ ಇರುವ ಅನಾಥ ವೃದ್ಧೆಗೆ ನಮ್ಮ ವೃದ್ಧಾಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸುವ ಮೂಲಕ ಅವಳಿಗೆ ಹೊಸ ಬದುಕು ಕೊಡಲಾಗಿದೆ ಎಂದು ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಶ್ರೀಮತಿ ಗಂಗಮ್ಮ ರೇವಣಸಿದ್ದಪ್ಪ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದ ಕಾಕಡ ಚೌಕ ಬೇಲೂರು ರಸ್ತೆಯಲ್ಲಿನ ಟೆಂಗಳಿ ಸ್ವಿಮ್ಮಿಂಗ್ ಪೂಲ್ ಹತ್ತಿರದಲ್ಲಿ ಟ್ರಸ್ಟ್ ವತಿಯಿಂದ ಕಳೆದ 29 ತಿಂಗಳಿನಿಂದ ವೃದ್ಧಾಶ್ರಮ ಆರಂಭಿಸಲಾಗಿದೆ. ಈಗಾಗಲೇ 16 ಜನಕ್ಕೆ ಆಶ್ರಯ ಕೊಡಲಾಗಿದ್ದು, ಅವರಿಗೆ ಯಾವುದೇ ರೀತಿಯಲ್ಲಿ ಕೊರತೆ ಆಗದಂತೆ ಊಟ, ವಸತಿ, ಬಟ್ಟೆ ನೀಡಲಾಗುತ್ತಿದೆ ಎಂದರು. ಕಳೆದ 18ರಂದು ಶ್ರೀಕಾಂತ್ ರೆಡ್ಡಿ ಅವರು ವೃದ್ಧಾಶ್ರಮಕ್ಕೆ ಕರೆ ಮಾಡಿದ ಹಿನ್ನೆಲೆಯಲ್ಲಿ ನಾವು ಶೆಟ್ಟಿ ಕಾಂಪ್ಲೆಕ್ಸ್ ಎದುರು ಹೋಗಿ ಆಕೆಯನ್ನು ವೃದ್ಧಾಶ್ರಮಕ್ಕೆ ಕರೆದೊಯ್ದೆವು. ಈ ಸಂದರ್ಭದಲ್ಲಿ ಆಕೆ ಬಟ್ಟೆಯನ್ನು ಸರಿಪಡಿಸುವಾಗ ಆಕೆಯ ಹತ್ರ ಇದ್ದ 3,770 ರೂಪಾಯಿಗಳು ರಸ್ತೆ ಮೇಲೆ ಬಿದ್ದಿದ್ವು. ಆಕೆ ಗಮನಕ್ಕೆ ತಂದಿದ್ದಲ್ಲದೆ ಆಕೆಯು ಬಹಳಷ್ಟು ದಿನಗಳಿಂದ ಸ್ನಾನ ಸಹ ಮಾಡಿರಲಿಲ್ಲ. ಕೂದಲು ಸಹ ಗಂಟಾಗಿದ್ವು. ನಂತರ ಆಕೆಯ ಕೂದಲನ್ನು ಕತ್ತರಿಸಿ ಸ್ನಾನ ಮಾಡಿಸಿ ಶುಭ್ರವಾದ ಬಟ್ಟೆಯನ್ನು ತೊಡಿಸಲಾಯಿತು. ಈಗ ಆಕೆ ಉತ್ತಮ ಬದುಕು ಸಾಗಿಸುತ್ತಿದ್ದಾಳೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಜಿಲ್ಲೆಯ ಸುತ್ತಮುತ್ತಲೂ ಇರುವ ವೃದ್ಧರು, ವೃದ್ಧೆಯರು ಹಾಗೂ ಮಾನಸಿಕ ಅಸ್ವಸ್ಥರಿಗೆ ಉತ್ತಮ ಬದುಕು ರೂಪಿಸುವ ಉದ್ದೇಶ ನಮ್ಮದಾಗಿದೆ. ಆದ್ದರಿಂದ ಸಾರ್ವಜನಿಕರು ಆ ಮಾಹಿತಿ ಕುರಿತು ನೀಡುವ ಮೂಲಕ ಸಹಕರಿಸಬೇಕು ಎಂದು ಅವರು ಕೋರಿದರು. ಚಿಕ್ಕರ್ನು ಎಲ್ಲರೂ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಫೋನ್ ಹಚ್ಚಿದ್ರು ಅಂದ್ರೆ ನಾವು ಹೋಗಿ ಕರ್ಕೊಂಡ್ ಬರ್ತೀನಿ ರೀ. ಅವ್ರಿಗೆ ಸಂಘಟನೆ ಅಲ್ರಿ, ನಮ್ದು ಆಶ್ರಮ ಅದ ರೀ, ಭಾಗ್ಯಜ್ಯೋತಿ ಆಶ್ರಮ ಅದ ರೀ. ಇವ್ರು ತರ ಟೈಮಿಗೆ ಹಿಂಗಿದ್ದು ರೀ. ಇಲ್ಲಿ ಶೆಟ್ಟಿ ಬಲ್ಲಿ ಇರ್ತಾರೆ ರೀ ಅವ್ರ ಅಣ್ಣ. ಅವ್ರು ಫೋನ್ ಹಚ್ಚಿ ಹೇಳಿದ್ರು ರೀ, ಹೋಗಿ ಕರ್ಕೊಂಬಂದೆವು. ಅವ್ರ ಬಲ್ಲಿ ಇದ್ದು ಅಮೌಂಟ್ ನಾವೇ ಮಾಡ್ತೀವಿ. ನಮ್ಮ ಮನೆಯವ್ರು ವಿಯರ್ಲಿ ಮಾಲ್ ಸಪ್ಲೈ ಮಾಡ್ತಾರೆ ರೀ. ವಿಯರ್ಲಿ ಮಾಲ್ ಸಪ್ಲೈ ಮಾಡ್ತಾರೆ ರೀ ನಮ್ಮ ಮಗ, ನಮ್ಮ ಮನೆಯವ್ರು. ನಮ್ಮಲ್ಲಿ ಇವ್ರಿಗೆ ಹಿಡ್ದು 16 ಜನ ಅದಾರ. ಮೊದಲು 15 ಜನ ಇದ್ದರು ರೀ, ಇವ್ರಿಗೆ ಹಿಡ್ದು 16 ಜನ ಅದಾರ. ಹಾಂ ರೀ. ಮನೆಯಲ್ರಿ ಆಶ್ರಮ ತೊಗೊಂಡಿವ್ರಿ. ಮನ್ಯಾಗ ಅಷ್ಟು ಜನಕ್ಕೆ ಹೆಂಗೆ ಇಟ್ಕೋಕತ್ತದ ಸರ್, ಬಾಡಿಗೆ ಅದ ರೀ. 4,000 ಸರ್. ಎಲ್ಲ ಕೊಡ್ತಾರೆ ನಮ್ಮ ಮನೆಯವ್ರು, ತಿಂಗಳ ಕೊಡ್ತಾರೆ. ನಮ್ಮ ಮನೆಯವ್ರಿ, ನಮ್ಮ ಮಗ ಇಬ್ಬರು ಕೆಲಸ ಮಾಡ್ತಾರೆ ರೀ. ಸ್ವಂತ ಗಾಡಿ ಅದ ರೀ. ಹಾಂ ಸರ್. ತಿಂಗಳಿಗೆ ಒಂದು 50-60 ಬರ್ತದೆ ರೀ. ನಮ್ಮ ಮನೆಯವ್ರು ನಮ್ಮ ಮಗ ಕೊಡ್ತಾರೆ. ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರ್ ಮಾಲ್ ಸಪ್ಲೈ ಮಾಡ್ತಾರೆ ರೀ. ಗೋಲಿ ಬಾಟ್ಲಿ ರೀ. ತಂದೆ ಮಗ ಅದೇ ಮಾಡ್ತಾರೆ. ಸ್ವಂತ ಗಾಡಿ ಅದ. ಅವ್ರಿಗೊಂದು 70-80 ಸಾವಿರ ರೂಪಾಯಿ ಬೀಳ್ತಾರೆ ತಿಂಗಳಿಗೆ. ಇಲ್ರಿ ಸರ್, ಇನ್ನೂ ಇಲ್ಲಿ ತಕ್ಕರೆ ತೊಗೊಂಡಿಲ್ರಿ ಸರ್. ನಾನು 29ನೇ ತಿಂಗಳು ಚಾಲು ಅದ ರೀ. ಹೆಣ್ಮಕ್ಳು ಗಂಡಸು ಮಕ್ಕಳು ಎಲ್ಲಾರ ಸರ್. ಇಲ್ರಿ ಸರ್, ಈಗ ಮೊದಲ ಈ ಥರ ಇದ್ದರಿ. ಈಗ ನೋಡ್ತೀನಿ ಕೊಡು ಅಂತಂದ್ರೆ ಕೊಟ್ಟೀನಿ ರೀ. ಅವರು ಈ ಥರ ಇದ್ದರ್ರಿ ಸರ್, ಈ ಥರ ಇದ್ದರ್ರಿ. ಅವ್ರಿಗೆ ಈ ಥರ ಮಾಡೀವ್ರಿ. ಅವರು ಎದಕ್ಕೆ ಮಾನಸಿಕ ಒಳಗಾಗ್ಯಾರ ಅಂತ ನನಗೆ ಗೊತ್ತಾಯ್ತು ರೀ. ಅದಕ್ಕಾಗಿ ಅವ್ರಿಗೆ ಆ ಥರ ರೆಡಿ ಮಾಡೀನಿ ರೀ. ಹಾಂ ರೀ. ಹಾಂ ರೀ. ಅವ್ರಿಗೆ ಮಕ್ಕಳು ಪ್ರೀತಿ ಸಿಕ್ಕಿಲ್ರಿ. ಬಟ್ ಅವ್ರು ಬಂಗಾರ ಬೆಳ್ಳಿ ಓದ್ಬೇಕೆ ಅವ್ರು ಆ ಥರ ಆಗಿರಬೇಕು ಅನ್ಕೊಲತ್ತೀನಿ ರೀ ನಾ. ಯಾಕಂದ್ರೆ ನಾವು ಅವ್ರಿಗೆ ಇಷ್ಟು ಥರ ಎಲ್ಲ ಮಾಡಿದ್ಬೇಕ ಅವರು ನಮ್ಮ ಇದಕ್ಕೆ ಹೊಂದ್ಕೊಲತ್ತಾರ ರೀ. ಮತ್ತು ಅದ್ರ ಅರ್ಥ ಅವರು ಏನರೇ ಇದು ಆಗ್ಯದ ಅಂತೇಳಿ ಅಲ್ಲ ರೀ. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.